ವೆಲ್ಕಮ್ ಟು ಯೂನಿಕ್ ಎಜುಕೇರ್ ಅಕಾಡೆಮಿ. ಸೊ ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಕ್ಲಾಸ್ 8ನ NCERT ಸೈನ್ಸ್ನ ಚಾಪ್ಟರ್ 6 ಕಂಬಷನ್ ಆ್ಯಂಡ್ ಫ್ಲೇಮ್ನ ನೋಟ್ಸ್ ಮತ್ತು ಚರ್ಚೆ ಮಾಡೋಣ ಮತ್ತು NCERT ಕ್ವಶನ್ ಆ್ಯಂಡ್ ಆನ್ಸರ್ನ ಕೂಡ ಬಿಡಿಸೋಣ. ಸೊ ಹಾಗಾದರೆ ಚಾಪ್ಟರ್ 6 ಕಂಬಷನ್ ಆ್ಯಂಡ್ ಫ್ಲೇಮ್. ಸೊ ವಾಟ್ ಈಸ್ ಕಂಬಷನ್? ಹಾಗಾದರೆ ಕಂಬಷನ್ ಏನಂತ ನೋಡ್ತಾ ಹೋಗೋಣ. ಸೊ ಕಂಬಷನ್ ಈಸ್ ಎ ಕೆಮಿಕಲ್ ಪ್ರೊಸೆಸ್ in which a substances react with the oxygen and generates the heat in the process. ಸೊ ಇಲ್ಲಿ ಏನಾಗ್ತದೆ, ಕಂಬಷನ್ ಇಸ್ ಎ ಕೆಮಿಕಲ್ ಪ್ರೊಸೆಸ್ ಇನ್ ವಿಚ್ ಯಾವುದೇ ಒಂದು ವಸ್ತು ಸಬ್ಸ್ಟೆನ್ಸ್ ಏನಿದೆ ಅದು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿಬಿಟ್ಟು ಹೀಟನ್ನು ಜನರೇಟ್ ಮಾಡುವುದಕ್ಕೆ ನಾವು ಕಂಬಷನ್ ಅಂತ ಕರಿತೇವೆ. ಸೊ ಹಾಗಾದರೆ ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ ಅಂದರೆ ಏನು? ಸೊ ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ ಆರ್ ದೋಸ್ ಸಬ್ಸ್ಟೆನ್ಸ್ ದಟ್ ಅಂಡರ್ಗೋ ಕಂಬಷನ್ ರಿಯಾಕ್ಷನ್. ಸೊ ಯಾವ ವಸ್ತುಗಳು ಕಂಬಷನ್ ರಿಯಾಕ್ಷನ್ಗೆ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಕಂಬಷನ್ ರಿಯಾಕ್ಷನ್ಗೆ ಒಳಗಾಗಿ ಅಲ್ಲಿ ಹೀಟ್ನ ಅಥವಾ ಲೈಟ್ನ ಪ್ರೊಡ್ಯೂಸ್ ಮಾಡ್ತವೆ, ಅವೆಲ್ಲವೂ ನಾವು ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ ಅಂತ ಕರಿತೇವೆ. ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ಫ್ಯೂಲ್. ಸೊ ಇದನ್ನ ನಾವು ಫ್ಯೂಲ್ ಅಂತ ಕೂಡ ಕರಿಬಹುದು. ಸೊ ದೀಸ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್. ಸೊ ಇವು ನಾವು ಮೂರು ರೀತಿಯಾಗಿ ವರ್ಗೀಕರಿಸಬಹುದು. ಸೊ ಅದು ಯಾವ ಅಂದರೆ ಒಂದು ಸಾಲಿಡ್, ಲಿಕ್ವಿಡ್ ಮತ್ತೆ ಗ್ಯಾಸ್. ದೀಸ್ ಆರ್ ದಿ 3 ಟೈಪ್ಸ್ ಆಫ್ ಸಬ್ಸ್ಟೆನ್ಸಸ್. ಓಕೆ, ಹಾಗಾದರೆ ಆ್ಯಂಡ್ ದಿ ಗಿವ್ ಆಫ್ ಹೀಟ್ ಆ್ಯಂಡ್ ಲೈಟ್ ವೆನ್ ದೇ ಆರ್ ರಿಯಾಕ್ಟ್ ವಿತ್ ಆಕ್ಸಿಜನ್. ಸೊ ಇವು ಮೂರು ಕೂಡ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಮಾಡಿದಾಗ ನಮಗೆ ಔಟ್ಪುಟ್ ಆಗಿ ಹೀಟ್ ಮತ್ತು ಲೈಟ್ ಎರಡು ಕೂಡ ಸಿಗ್ತವೆ. ಸೊ ಫಾರ್ ಎಕ್ಸಾಂಪಲ್ ಚಾರ್ಕೋಲ್ ಈಸ್ ಎ ಕಂಬಸ್ಟಿಬಲ್ ಸಾಲಿಡ್ ವೈಲ್ ಮೀಥೇನ್ ಈಸ್ ಎ ಕಂಬಸ್ಟಿಬಲ್ ಗ್ಯಾಸ್. ಸೊ ಇಲ್ಲಿ ನಾವು ಎಕ್ಸಾಂಪಲ್ ಏನೇ ತೊಗೊಂಡಿದ್ದೇವೆ, ಸಾಲಿಡ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸಿಗೆ ಚಾರ್ಕೋಲ್ ಮತ್ತು ಗ್ಯಾಸಿಗೆ ಮೀಥೇನ್ನ ತೊಗೊಂಡಿದ್ದೇವೆ. ಸೊ ಗೋಬರ್ ಗ್ಯಾಸ್ ಏನಿದೆ ಅದು ಮೀಥೇನ್ ಅಂತಾನೆ ಯೂಸ್ ಮಾಡ್ತಾರೆ. ಸೊ ಹಾಗಾದರೆ ಈಗ ಇಗ್ನಿಷನ್ ಟೆಂಪರೇಚರ್ ನೋಡ. ಸೊ ವಾಟ್ ಈಸ್ ಇಗ್ನಿಷನ್ ಟೆಂಪರೇಚರ್? ದ ಲೋವೆಸ್ಟ್ ಟೆಂಪರೇಚರ್ at which a combustible substances catches fire when heated in the air is called its ignition temperature. ಸೊ ಯಾವುದೇ ಒಂದು ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ ಏನಿದೆ ಸೊ ಅದಕ್ಕೆ ನಾವು ದ ಲೋವೆಸ್ಟ್ ಅಂದರೆ ಅತಿ ಕಡಿಮೆ ತಾಪಮಾನದಲ್ಲಿ ಆಕ್ಸಿಜನ್ ಜೊತೆಗೆ ಅಂದರೆ ಗಾಳಿ ಜೊತೆಗೆ ಅದು ರಿಯಾಕ್ಟ್ ಮಾಡಿದಾಗ, ಸೊ ವೆನ್ ದೇ ರಿಯಾಕ್ಟ್ ವಿತ್ ವೆರಿ ಲೋ ಟೆಂಪರೇಚರ್, that temperature is called lowest temperature. ಸೊ ಯಾವುದು ಕಡಿಮೆ ತಾಪಮಾನದಲ್ಲಿ ಯಾವುದೇ ಒಂದು ವಸ್ತು ಅದನ್ನು ಕ್ಯಾಚ್ ಮಾಡುತ್ತೋ ಫೈರ್ನ, ಸೊ ಆ ಟೆಂಪರೇಚರನ್ನು ನಾವು ಇಗ್ನಿಷನ್ ಟೆಂಪರೇಚರ್ ಅಂತ ಕರಿತೇವೆ. ಅಂದರೆ ಇನ್ಫ್ಲಮೇಬಲ್ ಸಬ್ಸ್ಟೆನ್ಸಸ್ ಏನು ಅಂತ ನೋಡೋಣ. ಸೊ ಇನ್ಫ್ಲಮೇಬಲ್ ಸಬ್ಸ್ಟೆನ್ಸಸ್ ಅಂದರೆ ಏನು? Inflammable substances are substances that have low ignition temperature and catch fire easily. They burn with flame. For example, petrol, LPG, etc. So, inflammable substances ಅಂದರೆ ಯಾವ ವಸ್ತುಗಳು ಅತಿ ಕಡಿಮೆ ತಾಪಮಾನದಲ್ಲಿ ಫೈರನ್ನು ಈಸಿಲಿ ಕ್ಯಾಚ್ ಮಾಡಿ ದೇ ಬರ್ನ್ ವಿತ್ ಎ ಫ್ಲೇಮ್. ಸೊ ಫ್ಲೇಮ್ ಜೊತೆಗೆ ಅದು ರಿಯಾಕ್ಟ್ ಆಗುತ್ತೋ ಅಥವಾ ಹತ್ಕೊಳ್ಳುತ್ತೋ, ಸೊ ಅದನ್ನು ನಾವು ಏನಂತ ಕರಿತೇವೆ? ಇನ್ಫ್ಲಮೇಬಲ್ ಸಬ್ಸ್ಟೆನ್ಸ್ ಅಂತ ಕರಿತೇವೆ. ಸೊ ಹಾಗಾದರೆ ಎಕ್ಸಾಂಪಲ್ ಯಾವುವು ಇನ್ಫ್ಲಮೇಬಲ್ ಸಬ್ಸ್ಟೆನ್ಸಿಗೆ? ಪೆಟ್ರೋಲು, LPG. ಸೊ ಇವು ಈಸಿಲಿ ಫೈರ್ನ ಕ್ಯಾಚ್ ಮಾಡ್ತವೆ. ಸೊ ಆದ್ದರಿಂದ ಇವನ್ನು ನಾವು ಇನ್ಫ್ಲಮೇಬಲ್ ಸಬ್ಸ್ಟೆನ್ಸ್ ಅಂತ ಕರಿತೇವೆ. ಸೊ ಹೌ ಡು ವಿ ಕಂಟ್ರೋಲ್ ಫೈರ್? ಸೊ ಹಾಗಾದರೆ ಬೆಂಕಿಯನ್ನು ಕಂಟ್ರೋಲ್ ಮಾಡೋದು ಹೇಗೆ, ಫೈರನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂದರೆ ರಿಮೂವಿಂಗ್ ದಿ ಫ್ಯೂಲ್. ಸೊ ಫಸ್ಟ್ ಸ್ಟೆಪ್ ಏನಂದರೆ ಫ್ಯೂಲನ್ನು ನಾವು ರಿಮೂವ್ ಮಾಡಿಬಿಟ್ಟು ಫೈರನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಕಟಿಂಗ್ ಆಫ್ ದಿ ಏರ್ ಸಪ್ಲೈ ಆರ್ ಆಕ್ಸಿಜನ್ ಸಪ್ಲೈ. ಸೊ ಇಲ್ಲಿ ಆಕ್ಸಿಜನ್ ಸಪ್ಲೈ, ಸೊ ಎಷ್ಟು ಗಾಳಿ ಅದಕ್ಕೆ ಬಡಿತದೋ ಸೊ ಅಷ್ಟು ಅದು ಜೋರಾಗಿ ಹತ್ಕೊಳ್ಳುತ್ತೆ. ಸೊ ಅದರಿಂದ ನಾವು ಆಕ್ಸಿಜನನ್ನು ಕಡಿಮೆ ಮಾಡಿಬಿಟ್ಟು ಅದನ್ನು ಆರಿಸ್ಬೋದು. ಸೊ ಕಟಿಂಗ್ ಆಫ್ ಹೀಟ್ ಆರ್ ಲೋರಿಂಗ್ ದಿ ಟೆಂಪರೇಚರ್ ಆಫ್ ದಿ ಫ್ಯೂಲ್. ಸೊ ಕಟಿಂಗ್ ಹೀಟ್, ಸೊ ಬೆಂಕಿಯನ್ನು ಅಂದರೆ ಅದನ್ನು ಆರಿಸೋದು ಅಥವಾ ಕಡಿಮೆ ಮಾಡೋದು. ಸೊ ಟೆಂಪರೇಚರನ್ನು, ಫ್ಯೂಲ್ನ ಟೆಂಪರೇಚರ್ನ ಕಡಿಮೆ ಮಾಡೋದು. ಸೊ ವೆನ್ ವಿತ್ ಪೇಪರ್, ಕ್ಲಾತಸ್ ಆರ್ ಫೈರ್ ವಿ ಕ್ಯಾನ್ ವಾಟರ್ ಟು ಎಕ್ಸ್ಟಿಂಗ್ವಿಶ್ ದೆಮ್. ಸೊ ಇಲ್ಲಿ ನಾವು ಕಟ್ಟಿಗೆ ಅಥವಾ ಪೇಪರ್ ಅಥವಾ ಅರಬಿ ಬಟ್ಟೆಗಳಲ್ಲಿ ಏನು ಬೆಂಕಿ ಹತ್ತಿದಾಗ ಸೊ ಅದನ್ನು ನೀರಿಂತ ನಾವು ಈಸಿಲಿ ಆರಿಸ್ಬೋದು. ಬಟ್ ಆನ್ ವಾಟರ್ ಲೋವರ್ಸ್ ದಿ ಟೆಂಪರೇಚರ್ ಆಫ್ ಬರ್ನಿಂಗ್ ಮೆಟೀರಿಯಲ್ ಬಿಲೋ ಇಗ್ನಿಷನ್ ಟೆಂಪರೇಚರ್ ಅಂಡ್ ದಸ್ ದಿ ಫೈರ್ ಸ್ಟಾಪ್ಸ್ ಬರ್ನಿಂಗ್. ಸೊ ಇಲ್ಲಿ ವಾಟರ್ ಏನಿದೆ ಸ್ಲೋ ಡೌನ್ ದಿ ಟೆಂಪರೇಚರ್ ಅಥವಾ ಬರ್ನಿಂಗನ್ನು ಕಡಿಮೆ ಮಾಡಿ ಫೈರ್ನ ಸ್ಟಾಪ್ ಮಾಡುತ್ತೆ. So we should not use water when electrical equipments on the fire. Was water may conduct electricity and give shock to the people dousing the fire. So ಇಲ್ಲಿ ಏನಾಗ್ತದೆ, ವಾಟರ್ ಈಸ್ ಎ
ಎಲೆಕ್ಟ್ರಿಕಲ್ ಕಂಡಕ್ಟರ್. ಸೊ ಅಲ್ಲಿ ವಾಟರ್ನಲ್ಲಿ ಎಲೆಕ್ಟ್ರಿಕ್ ಈಸಿಯಾಗಿ ಇನ್ನೊಂದರಿಗೆ ಕಂಡಕ್ಟ್ ಮಾಡ್ತದೆ. ಸೊ ಆದ್ದರಿಂದ ನಾವು ಯಾವಾಗ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಏನಿದಾವೆ ಪರಿಕರಣಗಳು, ಇವು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ನ ಫೈರ್ ಬೆಂಕಿ ಹತ್ತಿದಾಗ ಸೊ ಅಲ್ಲಿ ಇನ್ಸ್ಟೆಡ್ ಆಫ್ ವಾಟರ್ ನಾವು CO2 ಬೇರೆನ ಯೂಸ್ ಮಾಡಿಬಿಟ್ಟು ಬೆಂಕಿಯನ್ನು ಆರಿಸಬೇಕು. ವಾಟರ್ ಈಸ್ ಲೈಟರ್ ದೆನ್ ಆಯಿಲ್ ಆ್ಯಂಡ್ ಪೆಟ್ರೋಲ್ ದೆನ್ ಸಿಂಕ್ಸ್ ಡೌನ್. ಸೊ ವಾಟರ್ ಶುಡ್ ನಾಟ್ ಬಿ ಯೂಸ್ ವೆನ್ ಆಯಿಲ್ ಪೆಟ್ರೋಲ್ ಕ್ಯಾಚಸ್ ಫೈರ್. ಆಯಿಲ್ ಆ್ಯಂಡ್ ಪೆಟ್ರೋಲ್ ಕೀಪ್ ಫ್ಲೋಟಿಂಗ್ ಆನ್ ದಿ ಟಾಪ್ ಆ್ಯಂಡ್ ಕೀಪ್ ಬರ್ನಿಂಗ್. ಸೊ ಇಲ್ಲಿ ಆಯಿಲ್ ಮತ್ತು ಪೆಟ್ರೋಲ್ಗಿಂತ ಹೆಚ್ಚಿಗೆ ತೂಕ ವಾಟರ್ ಇದೆ, ಸೊ ನೀರಿದೆ. ಸೊ ನಾವು ಯಾವಾಗ ಪೆಟ್ರೋಲ್ ಅಥವಾ ಫ್ಯೂಲ್ ಯಾವುದೇ ರೀತಿಯ ಫ್ಯೂಲ್ಗಳು ಆಯಿಲ್ ಅಥವಾ ಬೆಂಕಿಯಲ್ಲಿ ಹತ್ತಿದಾಗ ಸೊ ನಾವು ಅದಕ್ಕೆ ನೀರು ಹಾಕಿದಾಗ ನೀರು ಕೆಳಗಡೆ ನಿಂತು ಅದರ ಮೇಲೆ ಆಯಿಲ್ ಮತ್ತು ಪೆಟ್ರೋಲ್ ಇವೆಲ್ಲ ತೇಲ್ತಾ ಇರ್ತವೆ. ಸೊ ಆದ್ರಿಂದ ಬೆಂಕಿ ಕಡಿಮೆ ಆಗೋದಿಲ್ಲ. ಸೊ ಫಾರ್ ಫೈರ್ಸ್ ಇನ್ವಾಲ್ವಿಂಗ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಆ್ಯಂಡ್ ಇನ್ಫ್ಲೇಮೇಬಲ್ ಮಟೀರಿಯಲ್ಸ್ ಲೈಕ್ ಪೆಟ್ರೋಲ್, ಕಾರ್ಬನ್ ಡೈಆಕ್ಸೈಡ್ ಈಸ್ ದಿ ಬೆಸ್ಟ್ ಎಕ್ಸ್ಟಿಂಗ್ವಿಷರ್. ಸೊ ಇಲ್ಲಿ ನಾವು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಮತ್ತು ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸಸ್ ಲೈಕ್ LPG ಮತ್ತು ಪೆಟ್ರೋಲ್ ಇವೆಲ್ಲವನ್ನ ಅಥವಾ ಬೆಂಕಿಯಲ್ಲಿ ಆರಿಸಲಿಕ್ಕೆ CO2 ಇಸ್ ದಿ ಬೆಸ್ಟ್ ಆಪ್ಷನ್. ಸೊ CO2 ಬೀಯಿಂಗ್ ಹೆವಿಯರ್ ದೆನ್ ಆಕ್ಸಿಜನ್ ಕವರ್ಸ್ ದಿ ಫೈರ್ ಲೈಕ್ ಬ್ಲಾಂಕೆಟ್. ಸೊ ಇಲ್ಲಿ ಆಕ್ಸಿಜನ್ಗಿಂತ ಹೆಚ್ಚಿಗೆ ವಜ್ಜೆ ಇರುವುದು ಯಾವುದು ಅಥವಾ ತೂಕ ಇರುವುದು ಯಾವುದು ಅಂದರೆ CO2. ಸೊ ಆದ್ದರಿಂದ ಅದು ಯಾವಾಗ ಬೆಂಕಿ ಮೇಲೆ ಬೀಳುತ್ತೋ ಸೊ ಅಲ್ಲಿ ಬ್ಲಾಂಕೆಟ್ ರೀತಿ ಅಂದರೆ ಹೊದಿಕೆ ರೀತಿ ಕವರ್ ಮಾಡಿಬಿಟ್ಟು ಆಕ್ಸಿಜನ್ನು ಮತ್ತು ಬೆಂಕಿನ ಕಟ್ ಮಾಡುತ್ತೆ. ಸೊ ಅದರಿಂದ ಬೆಂಕಿ ಆರಿಕೊಳ್ಳುತ್ತೆ. ಸೊ ಕವರ್ಸ್ ದಿ ಫೈರ್ ಲೈಕ್ ಬ್ಲಾಂಕೆಟ್. ಕಾರ್ಬನ್ ಡೈಆಕ್ಸೈಡ್ ಕಂಟ್ರೋಲ್ ಫೈರ್ ಬೈ ಕಟಿಂಗ್ ದಿ ಕಾಂಟ್ಯಾಕ್ಟ್ ಬಿಟ್ವೀನ್ ಫ್ಯೂಲ್ ಆ್ಯಂಡ್ oxygen. The added advantage of CO2 is that in case of it does not harm the electrical equipment. So CO2 ಯಾವುದೇ ರೀತಿ ಎಲೆಕ್ಟ್ರಿಕಲ್ನ ಕಂಡಕ್ಟ್ ಮಾಡೋದಿಲ್ಲ. ಸೊ ಆದ್ದರಿಂದ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳಿಂದ ಕೂಡ ಯಾವುದೇ ಮನುಷ್ಯರಿಗೆ ಹಾನಿ ಆಗೋದಿಲ್ಲ. ಸೊ ಹೌ ಡು ವಿ ಗೆಟ್ ದಿ ಸಪ್ಲೈ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಹಾಗಾದ್ರೆ ಕಾರ್ಬನ್ ಡೈಆಕ್ಸೈಡ್ನ ಸಪ್ಲೈ ಯಾವ ರೀತಿ ನಾವು ತಗೊಳ್ಕೊಳ್ತೇವೆ ಸೊ ಬೆಂಕಿಯನ್ನು ಹಾರಿಸಲಿಕ್ಕೆ ಅಂದರೆ ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಹೈಲಿ ಪ್ರೆಷರ್ ಆಫ್ ಲಿಕ್ವಿಡ್ ಇನ್ ಸಿಲಿಂಡರ್. ಸೊ ಇದು ಹೈಲಿ ಪ್ರೆಷರ್ ಲಿಕ್ವಿಡ್ ಆಗಿ ಒಂದು ಸಿಲಿಂಡರ್ಗಳಲ್ಲಿ ನಾವು ಅದನ್ನು ನೀವು ಇಲ್ಲೇ ಪೆಟ್ರೋಲ್ ಬಂಕ್ಗಳಲ್ಲಿ ಅಥವಾ ಯಾವುದೇ ಬಸ್ಗಳಲ್ಲಿ ಇತರಗಳಲ್ಲಿ ನೀವು ನೋಡಿರ್ಬೋದು. ಸೊ ಸಿಲಿಂಡರ್ನಲ್ಲಿ ಅದನ್ನ ತುಂಬಿ ಇಟ್ಟಿರ್ತಾರೆ ಇನ್ ಹೈ ಪ್ರೆಷರ್ನಲ್ಲಿ. ಸೊ ವೆನ್ ರಿಲೀಸ್ಡ್ ಫ್ರಾಮ್ ದಿ ಸಿಲಿಂಡರ್ CO2 expands enormously in volume and cools down. So it not only forms a blanket around the fire but it also brings down the temperature of the fuel. ಸೊ ಇದು ಹೈ ಟೆಂಪ್ರೇಚರ್ಲಿ ಇಟ್ಟಿದ್ದಾಗ ಇದನ್ನ ಕೂಡಿದ ತಕ್ಷಣ ನಾವು ತೆಗೆದ್ಬಿಟ್ಟು ಸ್ಪ್ರೇ ಮಾಡಿದಾಗ ಇದು ವೆರಿ ಎನಾಮರಸ್ ಆಗಿ ಅಂದರೆ ಅತ್ಯಂತ ವೇಗವಾಗಿ ಹರಡ್ಕೊಂಡ್ಬಿಟ್ಟು ವಾಟರನ್ನು ಬೆಂಕಿಯನ್ನು ಈಸಿಯಾಗಿ ಆವರಿಸ್ಕೊಂಡು ಅದಕ್ಕೆ ಆಕ್ಸಿಜನ್ ಸಪ್ಲೈನ ಕಡಿಮೆ ಮಾಡಿ ಮತ್ತು ಇಗ್ನಿಷನ್ ಟೆಂಪ್ರೇಚರ್ನ ಕಡಿಮೆ ಮಾಡಿ ಬೇಗನೆ ಹಾರ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ದ್ಯಾಟ್ ಈಸ್ ವೈ ಇಟ್ ಈಸ್ ಅನ್ ಎಕ್ಸಲೆಂಟ್ ಫೈರ್ ಎಕ್ಸ್ಟಿಂಗ್ವಿಷರ್. Another way to get CO2 is to release a lot of dry powder of chemicals like sodium bicarbonate, baking soda or potassium bicarbonate near the fire. These chemicals give off CO2. ಸೊ ಇಲ್ಲಿ ಒಂದು ವೇಳೆ ಇದು ಪ್ರೆಸೆನ್ಸ್ ಇನ್ಸ್ಟೆಡ್ ಆಫ್ ದಿಸ್ ಅಂದರೆ ಈಗ ಸಿಲಿಂಡರ್ಗಿಂತ ನಾವು ಇನ್ನೊಂದು ರೀತಿಯಲ್ಲಿ ಕೂಡ CO2ನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಯಾವ ರೀತಿ? ಸೊ ಇಲ್ಲಿ CO2 ಲೈಕ್ ಕೆಮಿಕಲ್ಸ್ ಲೈಕ್ ಸೋಡಿಯಂ ಬೈಕಾರ್ಬೊನೇಟ್. ಸೊ ಸೋಡಿಯಂ ಬೈಕಾರ್ಬೊನೇಟ್ ಬೇಕಿಂಗ್ ಸೋಡಾ ಅಂತ ಏನು ಕರಿತೇವೆ ನಾವು, ಸೊ ಮನೆಯಲ್ಲಿ ಇರ್ತಕ್ಕಂಥ ಸೋಡಾ ಅದು ಕೂಡ ಕಾರ್ಬನ್ ಅನ್ನು ಹೊಂದಿರ್ತದೆ. ಸೊ ಬೈಕಾರ್ಬೊನೇಟ್, ಇಲ್ಲಿ ಬೈಕಾರ್ಬೊನೇಟ್ ಏನಿದೆ ಸೊ ಇದು ಕಾರ್ಬನ್ ಹೊಂದಿರ್ತದೆ. ಸೊ ಇದನ್ನ ನಾವು ಅದರ ಮೇಲೆ ಹಾಕೋದ್ರಿಂದ ಇದು ಒಂದು ರೀತಿಯಾಗಿ ನಮಗೆ ಕಾರ್ಬನ್ ಸಿಗ್ತದೆ. ಅಥವಾ ಪೊಟ್ಯಾಷಿಯಂ ಬೈಕಾರ್ಬೊನೇಟ್ ರೀತಿ ಕೂಡ ನಾವು ಇದನ್ನ ತಗೊಳ್ಬಹುದು. ಟೈಪ್ಸ್ ಆಫ್ ಕಂಬಷನ್ ಅನ್ನ ನೋಡೋಣ. ಸೊ ಓಕೆ, ವಾಟ್ ಇಸ್ ಟೈಪ್ಸ್ ಆಫ್ ಕಂಬಷನ್? ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಬಷನ್ ಇದೆ ಡಿಪೆಂಡಿಂಗ್ ಆನ್ ದಿ ಟೈಪ್ ಆಫ್ ಫ್ಯೂಲ್. ಸೊ ಯಾವ ರೀತಿ ಫ್ಯೂಲ್ ಇದೆ ಇಲ್ಲಿ ಅದರ ಮೇಲೆ ನಾವು ಡಿಫರೆನ್ಸ್ ಮಾಡಿದ್ವಿ. ಬೇಸ್ಡ್ ಆನ್ ದಿ ನೇಚರ್ ಆ್ಯಂಡ್ ಇಂಟೆನ್ಸಿಟಿ ಕಂಬಷನ್ ಇಸ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಸೊ ಇಲ್ಲಿ ಇಂಟೆನ್ಸಿಟಿ ಮತ್ತು ನೇಚರ್ ಮೇಲೆ ನಾವು ಎಷ್ಟು 3 ಟೈಪ್ಸ್ ಆಗಿ ಮಾಡಿದೆವು. ರ್ಯಾಪಿಡ್ ಕಂಬಷನ್. Rapid combustion is a type of combustion in which gas burns quickly, producing heat and light in the process. For example, combustion of LPG. So rapid combustion ಅಲ್ಲಿ ಏನಿದೆ, ಇಟ್ ಇಸ್ ವೆರಿ ವೇಗವಾಗಿ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗ್ಬಿಟ್ಟು ಇಲ್ಲಿ ಹೀಟ್ ಮತ್ತೆ ಲೈಟ್ ಪ್ರೊಡ್ಯೂಸ್ ಮಾಡ್ತದೆ. ಸೊ ಎಕ್ಸಾಂಪಲ್ ಏನಂದ್ರೆ LPG. ಸೊ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಸೊ ನಮ್ಮ ಮನೆಯಲ್ಲಿ ಬಳಸ್ತಿರ್ತಕ್ಕಂಥ ಸಿಲಿಂಡರ್ಗಳು ಕೂಡ LPG ಅನ್ನು ಹೊಂದಿರ್ತವೆ. ಸ್ಪಾಂಟೇನಿಯಸ್ ಕಂಬಷನ್ B2B. It is type of combustion in which material bursts into a flame suddenly without applying heat. For example, the combustion of phosphorus burns at a room temperature. The accidental fires in a coal mines occur due to the spontaneous combustion of coal dust. Spontaneous forest fires caused due to the heat from the sun or lightning. So it is type of combustion. ಇಲ್ಲಿ ಏನು ಮಾಡ್ತದೆ, ಮಟೀರಿಯಲ್
ಬೋಸ್ಟ್ ಆಗೋ ಚಾನ್ಸಸ್ಗಳಿವೆ ಸಡನ್ಲಿ ವಿತೌಟ್ ಅಪ್ಲೈಯಿಂಗ್ ಹೀಟ್. ಸೊ ಇಲ್ಲಿ ಯಾವುದೇ ರೀತಿಯ ಹೀಟ್ ಅಪ್ಲೈ ಮಾಡದೆ ಕೂಡ ಇದು ಬೇಗನೆ ಹೊತ್ಕೊಂಡ್ಬಿಟ್ಟು ಬ್ಲಾಸ್ಟ್ ಆಗೋ ರೀತಿ ಅಥವಾ ಬೋಸ್ಟ್ ಆಗೋ ರೀತಿ ನಾವು ಏನು ನೋಡ್ತೀವಿ. ಸೊ ಅವೆಲ್ಲವೂ ಸ್ಪಾಂಟೇನಿಯಸ್ ಕಂಬಷನ್ ಅಂತ ಕರೀತೇವೆ. ಸೊ ಇಲ್ಲಿ ಎಕ್ಸಾಂಪಲ್ ಏನು ಕೊಟ್ಟರೆ ದ ಕಂಬಷನ್ ಫಾರ್ ಫಾಸ್ಫರಸ್ ಬರ್ನ್ ಇನ್ ಟು ರೂಮ್ ಟೆಂಪರೇಚರ್. ಸೊ ನಾವು ಯಾವುದೇ ರೀತಿಯ ಫಾಸ್ಫರಸ್ ಇಟ್ಕೊಂಡಿದ್ರೆ ಅಟ್ ಎ ರೂಮ್ ಟೆಂಪರೇಚರ್ ಅದು ಕೂಡ ಬಸ್ಟ್ ಆಗ್ತದೆ. ಸೊ ದ ಆಕ್ಸಿಡೆಂಟಲ್ ಫೈರ್ಸ್ ಇನ್ ಕೋಲ್ ಮೈನ್ಸ್ ಆಕರ್ ಡ್ಯೂ ಟು ದಿ ಸ್ಪಾಂಟೇನಿಯಸ್ ಕಂಬಷನ್ ಆಫ್ ಕೋಲ್ ಡಸ್ಟ್. ಸೊ ಇಲ್ಲಿ ಕೋಲ್ಸ್ ಮೈನ್ ಏನುಗಳಿರ್ತವೆ, ಸೊ ಇಲ್ಲಿ ಕಲ್ಲಿದ್ದಲಿನ ಗಣಿಗಳೇನಿರ್ತವೆ, ಸೊ ಅಲ್ಲೂ ಕೂಡ ಸ್ಪಾಂಟೇನಿಯಸ್ ಕಂಬಷನ್ ಕೋಲ್ ಡಸ್ಟ್ ಇಂದ ಬೆಂಕಿ ಹತ್ಬಿಟ್ಟು ಬ್ಲಾಸ್ಟ್ ಆಗೋಂಥ ಚಾನ್ಸಸ್ಗಳಿವೆ. ಮತ್ತೆ ಸ್ಪಾಂಟೇನಿಯಸ್ ಫಾರೆಸ್ಟ್ ಫೈರ್ಸ್. ಸೊ ಇಲ್ಲಿ ಅರಣ್ಯಗಳು ಒಮ್ಮೊಮ್ಮೆ ಮರಗಳು ಉಜ್ಜಿ ಅಥವಾ ಯಾವುದೇ ರೀತಿಯ ಸಿಡಿಲು ಬಡಿದು ಸೊ ಅರಣ್ಯಗಳಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಸೊ ಇಟ್ ಈಸ್ ಆಲ್ಸೋ ಸನ್ ಆರ್ ಲೈಟನಿಂಗ್. ಇದು ಸನ್ ಅಥವಾ ಲೈಟ್ನಿಂಗ್ ಯಂತ್ರ ಏನು ಸಿಡಿಲು ಬಡಿದು ಪೂರ್ತಿ ಅರಣ್ಯವೇ ಒಮ್ಮೊಮ್ಮೆ ಸುಟ್ಟೋಗ್ತದೆ. ಸೊ ಅದನ್ನು ನಾವು ಕೂಡ ಸ್ಪಾಂಟೇನಿಯಸ್ ಕಂಬಷನ್ ಅಂತ ಕರಿತೇವೆ. ಸೊ ಸ್ಪಾಂಟೇನಿಯಸ್ ಕಂಬಷನ್ ನಾವು ಯಾವುದೇ ರೀತಿಯ ಹೀಟ್ ಅಪ್ಲೈ ಮಾಡದೆ ಅಥವಾ ಹೀಟ್ ನಾವು ಕೊಡದೆ ಒಮ್ಮೊಮ್ಮೆ ಬ್ಲಾಸ್ಟ್ ಅಥವಾ ಬರ್ಸ್ಟ್ ಆಗೋದನ್ನ ಅಥವಾ ಬೆಂಕಿಯನ್ನು ಹತ್ಕೊಳ್ಳೋ ಹಾನಿಕಾರ ಮಾಡೋದನ್ನ ಸ್ಪಾಂಟೇನಿಯಸ್ ಕಂಬಷನ್ ಅಂತ ಕರಿತೇವೆ. ಸೊ ಹಾಗಾದ್ರೆ ಎಕ್ಸ್ಪ್ಲೋಷನ್ ಅಂದ್ರೆ ಸೊ ನೆಕ್ಸ್ಟ್ ಇಸ್ ಟೈಪ್ ಆಫ್ ಕಂಬಷನ್. ಟೈಪ್ಸ್ ಆಫ್ ಕಂಬಷನ್ ಅಲ್ಲಿ 2 ರೀತಿ ಆಯ್ತು. ಈಗ 3ನೇ ರೀತಿ ಯಾವುದು ಅಂದ್ರೆ ಎಕ್ಸ್ಪ್ಲೋಷನ್. ಓಕೆ, ಇಟ್ ಈಸ್ ಅ ಟೈಪ್ ಆಫ್ ಕಂಬಷನ್ ಇನ್ ವಿಚ್ ದ ಮಟೀರಿಯಲ್ ಬೋಸ್ಟ್ ಸಡನ್ಲಿ. ಸೊ ಇಲ್ಲಿ ಸಡನ್ಲಿ ಬೋಸ್ಟ್ ಆಗಿ ಟು ಪ್ರೊಡ್ಯೂಸ್ ಹೀಟ್ ಆರ್ ಲೈಟ್ ಅಂಡ್ ಸೌಂಡ್ ವೆನ್ ಹೀಟ್ ಆರ್ ಪ್ರೆಷರ್ ಈಸ್ ಅಪ್ಲೈಡ್ ಟು ಇಟ್. ಫಾರ್ ಎಕ್ಸಾಂಪಲ್ ದ ಬರ್ನಿಂಗ್ ಆಫ್ ಕ್ರಾಕರ್ಸ್ ಅಂಡ್. ಸೊ ಇಲ್ಲಿ ಎಕ್ಸ್ಪ್ಲೋಷನ್ ನಾವು ಏನ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಟೈಪ್ ಆಫ್ ಕಂಬಷನ್ ಇದು ಕೂಡ. ಸೊ ಇಲ್ಲಿ ಬೋಸ್ಟ್ ಸಡನ್ಲಿ ಆಗಿ ಆಗ್ತದೆ. ಸೊ ವೆನ್ ನಾವು ಇಲ್ಲಿ ಅಪ್ಲೈ ಮಾಡಬೇಕು ಹೀಟ್ ಮತ್ತೆ ಲೈಟ್, ಇದು ನಾವು ಯಾವಾಗ ಸಡನ್ಲಿ ವಿಚ್ ಮಟೀರಿಯಲ್ ಬೋಸ್ಟ್ ಸಡನ್ ಟು ಪ್ರೊಡ್ಯೂಸ್ ಹೀಟ್ ಅಂಡ್ ಲೈಟ್ ಸೌಂಡ್ ವೆನ್ ಹೀಟ್ ಆರ್ ಪ್ರೆಷರ್ ಈಸ್ ಅಪ್ಲೈಡ್. ಸೊ ನಾವು ಹೀಟ್ ಅಥವಾ ಪ್ರೆಷರ್ ಅನ್ನು ಅಪ್ಲೈ ಮಾಡಿದಾಗ ಸಡನ್ಲಿ ಬಸ್ಟ್ ಏನಾಗ್ತವೆ, ಸೊ ಅದನ್ನ ನಾವು ಎಕ್ಸ್ಪ್ಲೋಷನ್ ಅಂತ ಕರಿತೇವೆ. ಸೊ ಫಾರ್ ಎಕ್ಸಾಂಪಲ್ ದ ಬರ್ನಿಂಗ್ ಆಫ್ ಕ್ರಾಕರ್ಸ್. ಸೊ ನಾವು ಪಟಾಕಿಗಳನ್ನ ಸಿಡಿಸೋದಾಗಿರ್ಬೋದು. ಸೊ ಅದಕ್ಕೆ ನಾವು ಬೆಂಕಿಯನ್ನು ಹಚ್ಚಿದಾಗ ಅದು ಬೇಗನೆ ಸಡನ್ ಆಗಿ ಎಕ್ಸ್ಪ್ಲೋಷನ್ ಆಗುತ್ತೆ. ಫೈರ್ ವರ್ಕ್ಸ್ ಇಸ್ ಟೈಪ್ ಆಫ್ ರಿಲೀಸ್ ಲಾರ್ಜ್ ಅಮೌಂಟ್ ಆಫ್ ಗ್ಯಾಸ್ ಟು. ಸೊ ಇವು ಲಾರ್ಜ್ ಅಮೌಂಟ್ ಆಫ್ ಗ್ಯಾಸ್ ಅನ್ನು ಕೂಡ ರಿಲೀಸ್ ಮಾಡ್ತವೆ. ಸೊ ಆದ್ದರಿಂದ ಪಟಾಕಿಗಳನ್ನು ನಾವು ಸಿಡಿಸೋದನ್ನ ಇದು ಹಾನಿಕಾರಕ ಅಂತ ಕೂಡ ಹೇಳ್ಬೋದು. ಓಕೆ, ಹಾಗಾದ್ರೆ ಈಗ ಫ್ಲೇಮಿಗೆ ಬರೋಣ. Flame is a hot glowing body in ignited gas that is produced when something is on fire. ಸೊ ಇಲ್ಲಿ ಯಾವುದೇ ರೀತಿಯ ಬೆಂಕಿಗಳಲ್ಲಿ ನಾವು ಫ್ಲೇಮ್ ಅನ್ನ ನೋಡ್ಬೋದು. ಸೌಂಡ್ ಕಡಿಪಿಟಿ ಕೂಡ ಹಚ್ಚಿದಾಗ ಅದು ಫ್ಲೇಮನ್ನ ನೀವು ನೋಡ್ಬೋದು. ಓಕೆ, ಸ್ಟ್ರಕ್ಚರ್ ಆಫ್ ಫ್ಲೇಮ್ನ ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಇದರಲ್ಲಿ 3 ರೀತಿಯಾಗಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಹಾಟೆಸ್ಟ್ ಝೋನ್, ಮಾಡರೇಟ್ ಝೋನ್, ಲೀಸ್ಟ್ ಬ್ಲ್ಯಾಕ್. ಸೊ ಲೀಸ್ಟ್ ಹಾಟ್. ಸೊ ಇಲ್ಲಿ ಫ್ಲೇಮ್ ಅಲ್ಲಿ ಹಾಟೆಸ್ಟ್ ಝೋನ್ ಅಂದ್ರೆ ಇಟ್ ಇಸ್ ಬ್ಲೂ, ಇಟ್ ಇಸ್ ಕಂಪ್ಲೀಟ್ ಕಂಬಷನ್. ಸೊ ಇದು ಅತ್ಯಂತ ಹೀಟ್ ಆಗಿರ್ತದೆ. ಸೊ ಮೇಲಿಂದ ಏನಿದೆ, ಸೊ ಇಟ್ಸ್ ಅಪ್ಪರ್ ಲೇಯರ್, ಇಟ್ ಈಸ್ ಹಾಟೆಸ್ಟ್ ಝೋನ್, ಇಟ್ಸ್ ಕಲರ್ ಈಸ್ ಬ್ಲೂ. ಹಾಗಾದ್ರೆ ಮಿಡಲ್ ಲೇಯರ್ ಇರ್ತದೆ, ಇಟ್ ಈಸ್ ಮಾಡರೇಟ್ಲಿ ಹಾಟ್, ಇದು ಸ್ವಲ್ಪ ಕಡಿಮೆ ಆಗಿ ಬಿಸಿ ಇರ್ತದೆ. ಸೊ ಇಟ್ ಇಸ್ ಎ ಯೆಲ್ಲೋ ಕಲರ್, ಪಾರ್ಷಿಯಲ್ ಕಂಬಷನ್ ಇಲ್ಲಿ ಕಾಣಬಹುದು. ಇದು ಅತ್ಯಂತ ಕೆಳಗಡೆ ಇದೆ, ಇಟ್ ಈಸ್ ವೆರಿ ಲೀಸ್ಟ್ ಹಾಟ್, ಇದು ಅತ್ಯಂತ ಕಡಿಮೆ ಶಾಖವನ್ನು ಹೊಂದಿರ್ತದೆ. ಆಮೇಲೆ ಇಲ್ಲಿ ನೋ ಕಂಬಷನ್ ಆಕರ್ಸ್ ಆಗಿರ್ತದೆ. ಸೊ ಇಲ್ಲಿ ಕಂಬಷನ್ ಕೂಡ ಹೆಚ್ಚಿಗೆ ಇರೋದಿಲ್ಲ. ಫ್ಲೇಮ್ ಹ್ಯಾಸ್ 3 ಝೋನ್ಸ್. ಓಕೆ, ಇಲ್ಲಿ ನಾವು ನೋಡ್ರ ಹಾಗೆ ಸೊ ಇಟ್ಸ್ 3 ಲೇಯರ್ ಇದಾವೆ. ಸೊ 3 ಲೇಯರ್ ಅಲ್ಲಿ ಔಟರ್ ಮೋಸ್ಟ್ ಲೇಯರ್ ಫ್ಲೇಮ್ ಇಸ್ ಬ್ಲೂ ಅಂಡ್ ಆಕರ್ ಇಸ್ ದ ಹಾಟೆಸ್ಟ್ ಪಾರ್ಟ್ ಆಫ್ ದಿ ಫ್ಲೇಮ್. ಸೊ ಇದು ಅತ್ಯಂತ ಹಾಟ್ ಆಗಿರ್ತದೆ. ಸೊ ಮಿಡಲ್ ಲೇಯರ್ ಇಸ್ ಕಡಿಮೆ, ಇನ್ನರ್ ಮೋಸ್ಟ್ ಇಸ್ ಇನ್ನೂ ಕಡಿಮೆ, ವೆರಿ ಲೆಸ್ ಕಂಬಷನ್ ಇಲ್ಲಿರ್ತದೆ. ಸೊ ಕೆರೋಸಿನ್ oil and molten wax vaporizing during burning and form flames, but charcoal is solid fuel and it does not produce flame or vaporize when it burns. So kerosene oil and molten wax ಏನಿದಾವೆ ಇವು vaporize during the burning. ಸೊ ಇವು vaporize ಆಗಿರ್ತವೆ. ಸೊ ಏನಂತೇವೆ ನಾವು ವೆಪರ್ ನ ಪ್ರೊಡ್ಯೂಸ್ ಮಾಡ್ತವೆ and form flames, but charcoal is solid fuel, it does not produce flame. ಸೊ ಚಾರ್ಕೋಲ್ ಏನಿದೆ ಇದು ಫ್ಲೇಮ್ ಅನ್ನ ಪ್ರೊಡ್ಯೂಸ್ ಮಾಡಲ್ಲ. So it's vaporizing when it burns. ನಾವು ನೋಡಬಹುದು. So goldsmith blows at the outermost zone of the candle flame for melting gold and silver. It's because the outermost zone flame is very hottest for gold and silver has a high melting points, and hence goldsmiths blow at the outermost zone of the flame to melt gold and silver quickly. So goldsmith ಏನು ಈ ಬಂಗಾರವನ್ನ ಮಾಡುವ ಕುಶಲಕರ್ಮಿಗಳೇನಿದ್ದಾರೆ, ಕುಶಲಕರ್ಮಕರು, ಸೊ ಬಂಗಾರವನ್ನ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಫ್ಲೇಮ್ ಅನ್ನ ಹಚ್ಬಿಟ್ಟು ಸೊ ಇಟ್ಸ್ ಔಟರ್ ಮೋಸ್ಟ್ ಲೇಯರ್ ಅನ್ನ ಹೆಚ್ಚಿಗೆ ಬಳಸ್ತಾರೆ. ಬಿಕಾಸ್ ಸಿಲ್ವರ್ ಅಂಡ್ ಗೋಲ್ಡ್ ಅಂದ್ರೆ ಬೆಳ್ಳಿ ಮತ್ತು ಬಂಗಾರ ಏನಿದಾವೆ ಇದು ಅತ್ಯಂತ ಹೆಚ್ಚಿಗೆ ಶಾಖವನ್ನ ತೆಗೆದುಕೊಳ್ತವೆ ಮೆಲ್ಟ್ ಆಗ್ಲಿಕ್ಕೆ.
ಸೊ ಆದ್ದರಿಂದ ಇದನ್ನ ಅವರು ಔಟರ್ ಮೋಸ್ಟ್ ಲೇಯರ್ ಅಲ್ಲಿ ಹಿಡಿದ್ಬಿಟ್ಟು ಸೊ ಇದನ್ನ ಬೇಗನೆ ಕರಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲೇ ನೋಡ್ತಿದ್ರ ನೀವು ಸರ್ಕ್ಯುಲರ್ blackish ring is formed on the back side of the cooking vessel. It indicates the decomposed onboard carbon particles present in the luminous zone of the flame. ಸೊ ಇಲ್ಲಿ ನೋಡ್ಬೋದು ನೀವು ಆ ಸರ್ಕ್ಯುಲರ್ ಬ್ಲ್ಯಾಕಿಶ್ ರಿಂಗ್, ಇಲ್ಲಿ ಏನು ಬ್ಲ್ಯಾಕಿಶ್ ರಿಂಗ್ ಏನಿದೆ ರೌಂಡ್ ಆಗಿ ನಾವು ಫಾರ್ಮ್ ಆಗಿದ್ದಾವೆ ಇವೆಲ್ಲ ಕುಕಿಂಗ್ ವೆಸಲ್. ಇಟ್ ಇಂಡಿಕೇಟ್ಸ್ ದಿ ಡಿಪೊಸಿಷನ್ ಆಫ್ ಆನ್ಬೋರ್ಡ್ ಕಾರ್ಬನ್. ಸೊ ಇಲ್ಲಿ ಯಾವುದೇ ಸುಡಿರ್ತಕ್ಕಂಥ ಏನು ಕಾರ್ಬನ್ ನ ಪಾರ್ಟಿಕಲ್ಸ್ ಇದಾವೆ ಅವೆಲ್ಲವೂ ಕೂಡ ಇಲ್ಲಿ ನಾವು ಕಾಣಬಹುದು. ಇಲ್ಲಿದೆ ನೋಡಿ. ಸೊ ಇಟ್ಸ್ ದ ಕಾರ್ಬನ್ ಪಾರ್ಟಿಕಲ್ಸ್. ಓಕೆ, ಹಾಗಾದ್ರೆ ಈಗ ವಾಟ್ ಈಸ್ ಫ್ಯೂಲ್ ನೋಡೋಣ. ಸೊ ದ ಸಬ್ಸ್ಟೆನ್ಸ್ ದಟ್ ಅಂಡರ್ಗೋಸ್ ಕಂಬಷನ್ ಈಸ್ ಸೇಡ್ ಟು ಬಿ ಎ ಕಂಬಸ್ಟಿಬಲ್ ಆರ್ ಫ್ಲೂಯಿಡ್. ಯಾವುದೇ ಒಂದು ವಸ್ತು ಕಂಬಷನ್ ಪ್ರೊಸೆಸ್ಸಿಗೆ ಒಳಗಾದ್ರೆ ಅದು ಕಂಬಸ್ಟಿಬಲ್ ಆರ್ ಫ್ಯೂಲ್ ಅಂತ ನಾವು ಕರಿತೀವಿ. ದ ಫ್ಯೂಲ್ ಕ್ಯಾನ್ ಬಿ ಎನಿ ಫಿಸಿಕಲ್ ಸ್ಟೇಟ್, ಸಾಲಿಡ್. ಸೊ ಇವು ಮೂರು ರೀತಿ ಇದಾವೆ, ಫಿಸಿಕಲ್ ಸ್ಟೇಟ್ ಅಥವಾ ಸಾಲಿಡ್ ಅಥವಾ ಲಿಕ್ವಿಡ್ ಅಥವಾ ಗ್ಯಾಸ್. ಫಾರ್ ಎಕ್ಸಾಂಪಲ್ ಚಾರ್ಕೋಲ್ ಈ ಸಾಲಿಡ್. ಸೊ ಇಲ್ಲಿದೆ ಚಾರ್ಕೋಲ್ ನೀವು ನೋಡಬಹುದು, ಇದು ಸಾಲಿಡ್ ರೀತಿಯಲ್ಲಿ ಇದೆ. ಓಕೆ, ದ ಗುಡ್ ಫ್ಯೂಲ್ ಶುಡ್ ಹ್ಯಾವ್ ದಿ ಫಾಲೋಯಿಂಗ್ ಪ್ರಾಪರ್ಟೀಸ್. ಸೊ ಒಳ್ಳೆಯ ಒಂದು ಇಂಧನ ಏನಿದೆ ಅವು ಇಷ್ಟು ಪ್ರಾಪರ್ಟಿಯನ್ನ ಹೊಂದಿರ್ತವೆ. ಸೊ ಪ್ರಾಪರ್ ಇಗ್ನಿಷನ್ ಟೆಂಪರೇಚರ್ ಇದರ್ ಟೂ ಹೈ ಆರ್ ನಾಟ್ ಟೂ ಲೋ. ಸೊ ಅತಿ ಕಡಿಮೆ ಅಥವಾ ಅತಿ ಹೆಚ್ಚಿಗೆ ಇವೆರಡು ಇಗ್ನಿಷನ್ ಟೆಂಪರೇಚರ್ನ ಹೊಂದಿರುವುದಿಲ್ಲ ಯಾವುದು ಒಂದು ಒಳ್ಳೆಯ ಇಂಧನ ಆದ್ರೆ. ಸೊ ಡಸ್ ನಾಟ್ ಪ್ರೊಡ್ಯೂಸ್ ಅನ್ಡಿಸೈರಬಲ್ ಆರ್ ಪಾಯ್ಸನಸ್ ಸಬ್ಸ್ಟೆನ್ಸ್. ಇದೇನ್ ಮಾಡ್ತದೆ, ಯಾವುದೇ ರೀತಿಯ ಹಾನಿಕಾರ್ಯ ಕೆಮಿಕಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಮತ್ತೆ ನಾನ್ ಪೊಲ್ಯೂಟಂಗ್ ಆಗಿರ್ತದೆ. ಸೊ ಅಂದ್ರೆ ಹೆಚ್ಚಿಗೆ ಪೊಲ್ಯೂಷನ್ ಮಾಡೋದಿಲ್ಲ. ಡಸ್ ನಾಟ್ ಹ್ಯಾವ್ ಲೀವ್ ಬಿಹೈಂಡ್ ಮಚ್ ಆಶ್. ಮತ್ತೆ ಚೀಪ್ ಆಗಿರ್ತದೆ, ಮತ್ತೆ ರೆಡಿಲಿ ಅವೈಲೇಬಲ್ ಇರ್ತದೆ. ಪ್ರೊಡ್ಯೂಸ್ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಆರ್ ಗ್ಯಾಸ್. ಮತ್ತೆ ಮಾಡರೇಟ್ ರೇಟ್ ಕನ್ಸಂಪ್ಷನ್, ಈಸಿಲಿ ಕಂಟ್ರೋಲಬಲ್ ಕೂಡ ಆಗಿರಬೇಕು. ಮತ್ತೆ ಈಸಿ ಟು ಹ್ಯಾಂಡಲ್ ಅಂಡ್ ಟ್ರಾನ್ಸ್ಪೋರ್ಟ್, ಲೋ ಮಾಯಿಶ್ಚರ್ ಅಂಡ್ ಕಂಟೆಂಟ್. ಸೊ ಇಟ್ ಬರ್ನ್ಸ್ ಈಸಿಲಿ. ಸೊ ಹಾಗಾದ್ರೆ ಫ್ಯೂಯಲ್ ಎಫಿಷಿಯನ್ಸಿ ಅಂದ್ರೆ ಏನು? ಸೊ ಫ್ಯೂಯಲ್ ಎಫಿಷಿಯನ್ಸಿ ಆಫ್ ಎ ಫ್ಯೂಲ್ ಡಿಪೆಂಡ್ಸ್ ಆನ್ ಇಟ್ಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಸೊ ಯಾವುದೇ ಫ್ಯೂಯಲ್ ಎಫಿಷಿಯನ್ಸಿ ಅದರ ಕ್ಯಾಲೋರಿಫಿಕ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಎ ಫ್ಯೂಲ್ ಡಿಪೆಂಡ್ಸ್ ಆನ್ ದಿ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ಡ್ ಬೈ ದಿ ಕಂಪ್ಲೀಟ್ ಕಂಬಷನ್ ಆಫ್ 1 kg ಆಫ್ ದಿ ಫ್ಯೂಲ್. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಇರ್ತದೆ ಅಂದ್ರೆ 1 kg ಆಫ್ ಕಂಬಷನ್ ಆಫ್ ಫ್ಯೂಲ್ ಆದ್ಮೇಲೆ ಅದು ಎಷ್ಟು ಹೀಟ್ ಪ್ರೊಡ್ಯೂಸ್ ಮಾಡ್ತದೆ. ಸೊ ಅದ್ರ ಮೇಲೆ ನಾವು ಕ್ಯಾಲೋರಿಫಿಕ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಬಹುದು. ಸೊ ದ ಯೂನಿಟ್ ಆಫ್ ಯೂಸ್ ಟು ಮೆಜರ್ ದಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಫ್ಯೂಲ್ ಈಸ್ ಕಿಲೋ ಜೌಲ್. ಸೊ ಇದಕ್ಕೆ ಯೂನಿಟ್ ಯಾವುದು ಅಂದ್ರೆ ಕಿಲೋ ಜೌಲ್ ಅಥವಾ ಕಿಲೋಗ್ರಾಮ್. ಸೊ ಎರಡು ಕೂಡ ಯೂನಿಟ್ ಆಗಿದೆ. ಹಾಗಾದ್ರೆ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಬರ್ನಿಂಗ್ ಫ್ಯೂಲ್ಸ್. ಸೊ ಫ್ಯೂಲ್ ಅನ್ನ ಬರ್ನ್ ಮಾಡೋದ್ರಿಂದ ಯಾವ ರೀತಿಯ ಹಾರ್ಮ್ಸ್ ಅಂದ್ರೆ ಹಾನಿಕಾರಕ ಅಂತ ನೋಡೋಣ. ಸೊ ಕಾರ್ಬನ್ಸ್ ಫ್ಯೂಲ್ಸ್ ಲೈಕ್ ವುಡ್, coal and petroleum releases ash and fine unburnt carbon particles in the air. ಸೊ ಇಲ್ಲಿ ಕಟ್ಟಿಗೆ ಅಥವಾ ಕಲ್ಲಿದ್ದಲು ಸೊ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ನಾವು ಹೀಟ್ ಮಾಡಿದಾಗ ಸೊ ಅದರಲ್ಲಿರ್ತಕ್ಕಂಥ ಕಣಗಳು ಏನಿವೆ, ಕೆಲವು ಕಣಗಳು ಸುಡದೆ ಸೊ ಅನ್ಬರ್ನ್ಟ್ ಕಾರ್ಬನ್ ಪಾರ್ಟಿಕಲ್ಸ್ ಏನಿದಾವೆ ಅವು ಏರ್ ನಲ್ಲಿ ವಾತಾವರಣದಲ್ಲಿ ಕೂಡ್ತವೆ. ಸೊ ದೀಸ್ ಫೈನ್ ಪಾರ್ಟಿಕಲ್ಸ್ ಆರ್ ರೆಫರ್ಡ್ ಟು ಆಸ್ ಸಸ್ಪೆಂಡ್ ಪರ್ಟಿಕ್ಯುಲರ್ ಮ್ಯಾಟರ್. ಸೊ ದೀಸ್ ಅನ್ಬರ್ನ್ಟ್ ಪಾರ್ಟಿಕಲ್ಸ್ ಏನಿದಾವಲ್ಲ ಈ ಕಣಗಳು ಕಾರ್ಬನ್ನಿನ ಸುಡಲಾರತಕ್ಕಂಥ ಕಣಗಳು ವಾತಾವರಣದಲ್ಲಿ ಸೇರೋದಕ್ಕೆ ಸೊ ಇಟ್ಸ್ ರೆಫರ್ ಟು ಸಸ್ಪೆಂಡೆಡ್ ಪರ್ಟಿಕ್ಯುಲೇಟ್ ಮ್ಯಾಟರ್. ಸೊ ಇದಕ್ಕೆ SPM ಅಂತ ಕರಿತೀವಿ. ಸೊ ವಿಚ್ ಕ್ಯಾನ್ ಲೀಡ್ ಟು ದಿ ರೆಸ್ಪಿರೇಟರಿ ಡಿಸೀಸ್. ಸೊ ಇದು ಗಾಳಿಯಲ್ಲಿ ಸೇರಿದಾಗ ಸೊ ಆ ಗಾಳಿನ ಇನ್ಹೇಲ್ ಮಾಡಿ ಅಥವಾ ತಗೊಂಡಾಗ ಸೊ ಇಲ್ಲಿ ರೆಸ್ಪಿರೇಟರಿ ಡಿಸೀಸ್ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತ ರೋಗಗಳು ಕಾಣಬಹುದು. ಆದರೆ ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫ್ಯೂಲ್ಸ್ ಕ್ಯಾನ್ ರಿಲೀಸ್ ಪಾಯ್ಸನಸ್ ಗ್ಯಾಸಸ್. ಸೊ ಇಲ್ಲಿ ಇನ್ಕಂಪ್ಲೀಟ್ ಕಂಬಷನ್, ಸೊ ಕಂಬಷನ್ ನಾವು ಪೂರ್ತಿ ಆಗಿರದೆ ಸೊ ಅರ್ಧಂಬರ್ಧ ಆಗಿರ್ತಕ್ಕಂಥ ಇನ್ಕಂಪ್ಲೀಟ್ ಕಂಬಷನ್ ಫ್ಯೂಲ್ಸ್ ನಲ್ಲಿ ಇದೇನ್ ಮಾಡ್ತದೆ, ಪಾಯ್ಸನಸ್ ಗ್ಯಾಸ್ ನ ರಿಲೀಸ್ ಮಾಡ್ತದೆ. ಸೊ ಲೈಕ್ ಕಾರ್ಬನ್ ಮೊನಾಕ್ಸೈಡ್ ವಿಚ್ ಕ್ಯಾನ್ ಕಿಲ್ ಪೀಪಲ್ ಸ್ಲೀಪಿಂಗ್ ಇನ್ ದಿ ರೂಮ್ ಆರ್ ಕೋಲ್ ಈಸ್ ಬರ್ನಿಂಗ್. ಸೊ ಇಲ್ಲಿ ಕೋಲ್ ಎಲ್ಲಿ ಬರ್ನಿಂಗ್ ಆಗ್ತಿರ್ತದೆ ಸೊ ಅದ್ರ ಪಕ್ಕ ಯಾರು ರೂಮ್ ನಲ್ಲಿ ಮಡಗಿರ್ತಾರೆ ಸೊ ಅದು ಪೂರ್ತಿ ವಾತಾವರಣದಲ್ಲಿ ಪೂರ್ತಿ ಹೋಗದೆ ಆ ರೂಮ್ ನಲ್ಲೇ ಸುತ್ತಾಡೋದ್ರಿಂದ ಅಲ್ಲಿ ಅದನ್ನ ನಾವು ಕನ್ಸ್ಯೂಮ್ ಮಾಡಿದಾಗ ಜನಗಳು ಕಿಲ್ ಮಾಡಬಹುದು ಅಥವಾ ಸಾಯಬಹುದು. ಸೊ ದ ಕಂಬಷನ್ ಆಫ್ ಫ್ಯೂಲ್ ರಿಲೀಸಸ್ ಫ್ರಮ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಕ್ಯಾನ್ ಕಾಸಸ್ ಅನ್ ಇಂಬ್ಯಾಲೆನ್ಸ್ ಇನ್ ದಿ atmosphere. The increased concentration of carbon dioxide in the air can lead to the global warming. ಸೊ ಇಲ್ಲಿ ಫ್ಯೂಲ್ ನಾವು ಫ್ಯೂಲ್ ಇಂತ್ರ ಈಗ ಬೈಕ್ ಹೋಗ್ತಾ ಇರ್ಬೋದು, ಕಾರು ಯಾವುದೇ ಗಾಡಿಯನ್ನು ಹೋಗ್ಬೇಕಾದ್ರೆ
ಸೊ ಇಟ್ಸ್ ಬರ್ನ್ ಆದ್ಮೇಲೆ ಇಟ್ಸ್ ರಿಲೀಸಸ್ ಅ ಗ್ಯಾಸ್ ವಿಚ್ ಈಸ್ ಕಾಲ್ಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಈ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಸೇರಿ ಇದು ಹೆಚ್ಚಾದಾಗ ಗ್ಲೋಬಲ್ ವಾರ್ಮಿಂಗ್ ಕಾಣಿಸಿಕೊಳ್ತದೆ. ಸೊ ಇಟ್ ಈಸ್ ದ ರೀಸನ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ದ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಈಸ್ ಪ್ರೊಡ್ಯೂಸ್ಡ್ ವೆನ್ ಕೋಲ್ ಅಂಡ್ ಡೀಸೆಲ್ ಆರ್ ಬರ್ನ್. ಓಕೆ, ಸಲ್ಫರ್ ಡೈಆಕ್ಸೈಡ್ ಯಾವಾಗ ರಿಲೀಸ್ ಆಗುತ್ತೆ ಅಂದ್ರೆ ಕೋಲ್ ಮತ್ತೆ ಡೀಸೆಲ್ ಇವೆರಡು ಬರ್ನ್ ಆದಾಗ ಸಲ್ಫರ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಗ್ಯಾಸ್ ಕ್ಯಾನ್ ಕಾಸ್ ಇರಿಟೇಷನ್ ಇನ್ ದಿ ನೋಸ್ ಥ್ರೆಟ್ ಅಂಡ್ ಏರ್ವೇಸ್ ಅಂಡ್ ಆಲ್ಸೋ ಕಾಸಸ್ ಶಾರ್ಟ್ನೆಸ್ ಆಫ್ ಬ್ರೀತ್, ವೀಸಿಂಗ್ ಅಂಡ್ ಫೀಲಿಂಗ್ ಅ ಟೈಟ್ನೆಸ್ ಅರೌಂಡ್ ದಿ ಚೆಸ್ಟ್. ಸೊ ಇಲ್ಲಿ ಇದನ್ನ ಸಲ್ಫರ್ ಡೈಆಕ್ಸೈಡ್ ನಾವು ಏನಾದರೂ ಕನ್ಸ್ಯೂಮ್ ಮಾಡಿದ್ರೆ ನೋಸ್ ಅಂದ್ರೆ ಮೂಗು ಮತ್ತು ಗಂಟಲಿನಲ್ಲಿರ್ತಕ್ಕಂಥ ಶ್ವಾಸಕೋಶ ಅನೇಕ ರೀತಿಯ ಉಸಿರಾಡತಕ್ಕಂಥ ಸಮಸ್ಯೆಗಳು ನಮಗೆ ಬರ್ತವೆ. ಮತ್ತೆ ಅಂಡ್ ಫೀಲಿಂಗ್ ಟೈಟ್ನೆಸ್ ಅರೌಂಡ್ ದಿ ಚೆಸ್ಟ್. ಸೊ ಎದೆ ನೋವು ಕೂಡ ಕಾಣಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ವೆನ್ ಸಲ್ಫರ್ ಅಂಡ್ ನೈಟ್ರೋಜನ್ ಆಕ್ಸೈಡ್ ಡಿಸಾಲ್ವ್ಸ್ ಇನ್ ರೈನ್ ವಾಟರ್ ಟು ಫಾರ್ಮ್ ಆಸಿಡ್ ಅಂಡ್ ಕಾಸ್ ಆಸಿಡ್ ರೈನ್. ಸೊ ಇಲ್ಲಿ ಆಸಿಡ್ ರೈನ್ ಅಂತ ನೀವು ಕೇಳಿರ್ಬೋದು. ಸೊ ಇದು ಸಲ್ಫರ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ಸ್ ಏನಿದಾವೆ, ಸೊ ಈ ಪೆಟ್ರೋಲ್ ಮತ್ತೆ ಕೋಲನ್ನ ಬರ್ನ್ ಮಾಡಿದಾಗ ಬರ್ತಕ್ಕಂಥ ಸಲ್ಫರ್ ಡೈಆಕ್ಸೈಡ್ ಒಂದು ವೇಳೆ ಏನಾದರೂ ರೈನ್ ವಾಟರ್ ಮಳೆಯಲ್ಲಿ ಕೂಡಿ ಮಳೆ ಆದರೆ ಸೊ ಇಟ್ ಇಸ್ ಕಾಲ್ಡ್ ಆಸಿಡ್ ರೈನ್. ಸೊ ಇಟ್ಸ್ ಹಾರ್ಮ್ಫುಲ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಎನಿಮಲ್ಸ್. Okay, acid rain refers to the rain of acid that is very harmful to crops, soil, animals and buildings. Acid rains can damage trees, high elevation causes acidic lake or stream water and damage of forest soil. So ಇದು acid rain ಇದೆ. It's referred to the acid rain. So acid rain ಏನಿದೆ it's harmful for ಏನಂದ್ರೆ ಬೆಳೆಗಳಿಗೂ ಕೂಡ, ಮಣ್ಣಿಗೆ, ಮನುಷ್ಯರಿಗೆ ಮತ್ತೆ ಬಿಲ್ಡಿಂಗ್ಸ್ಗೂ ಕೂಡ. ಇವನ್ ಬಿಲ್ಡಿಂಗ್ಸ್ ಆರ್ also harmed by the acid rain. So acid rain is caused by sulfur dioxide and nitrogen dioxide which released from the fuels like petroleum, coal, which they are burned. So damage recharge high valuation causes acidification or lake or stream water and damage the forest soil ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. Okay, next. Wood is a low cost fuel and easily available, but burning it releases lot of smoke which cause respiratory problems. So ಇದು ಕಟ್ಟಿಗೆ ಏನಿದೆ ಸುಡುವುದಕ್ಕೆ ಅತ್ಯಂತ ಚೀಪಾಗಿ ಅಂದ್ರೆ ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ಸಿಗ್ತಕ್ಕಂಥದ್ದು. ಸೊ ಬಟ್ ಇದನ್ನ ನಾವು ಬರ್ನ್ ಮಾಡುವಾಗ ಬರ್ನ್ ಮಾಡಿದ್ಮೇಲೆ ಇಟ್ ರಿಲೀಸಸ್ ಸ್ಮೋಕ್ ಅಂದ್ರೆ ಹೊಗೆ ಬಿಡ್ತದೆ. ಸೊ ಈ ಹೊಗೆ ಏನಿದೆ ವಿಚ್ ಕಾಸಸ್ ರೆಸ್ಪಿರೇಟರಿ ಅಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉದ್ಭವಿಸ್ತದೆ. ಸೊ ಮೊರವೇರ್ ಕಟಿಂಗ್ ಟ್ರೀಸ್ ಫಾರ್ ವುಡ್ ಆಸ್ ಎ ಫ್ಯೂಲ್ ಆಲ್ಸೋ ಲೀಡ್ಸ್ ಟು ಡಿಫಾರೆನ್ಸ್. ಸೊ ನಮಗೆ ಇದು ಸುಡ್ಲಿಕ್ಕಂತ ಅನೇಕ ಅರಣ್ಯಗಳನ್ನು ನಾವು ನಾಶ ಮಾಡ್ತಿದ್ದೇವೆ ಇವತ್ತು. ಸೊ ಇಟ್ ಇಸ್ ಕಾಲ್ಡ್ ಡಿಫಾರೆಸ್ಟೇಷನ್. ಸೊ ಅರಣ್ಯಗಳನ್ನ ನಾಶ ಮಾಡೋದು ಡಿಫಾರೆಸ್ಟೇಷನ್. ಹೆನ್ಸ್ ಪೀಪಲ್ ನಾವು ಪ್ರಿಫರ್ ಟು ಯೂಸ್ ಕೋಲ್ ಆರ್ LPG ಆಸ್ ಫ್ಯೂಲ್. ಸೊ ಆದ್ರಿಂದ ಈಗ ನಾವು ಕೋಲ್ ಅಥವಾ LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಏನಿದೆ ಇದು ಕಡಿಮೆ ಇದು ಮಾಡೋದ್ರಿಂದ ಮತ್ತೆ ಡಿಫಾರೆಸ್ಟೇಷನ್ ನ ಕಡಿಮೆ ಮಾಡೋದ್ರಿಂದ LPG ನ ನಾವು ಯೂಸ್ ಮಾಡ್ತಿದ್ದೇವೆ. ಸೊ ವಿ ಶುಡ್ ಕನ್ಸರ್ವ್ ಫ್ಯೂಲ್ಸ್ ಬೈ ಫಾಲೋಯಿಂಗ್ ಮೆಜರ್ಸ್ ಟು ಗಿವನ್ ಬಿಲೋ. ಸೊ ಹಾಗಾದ್ರೆ ಹೇಗೆ ಫ್ಯೂಲ್ ಅನ್ನ ಕನ್ಸರ್ವ್ ಮಾಡೋದು, ಯಾವ ರೀತಿ ಅದನ್ನು ಉಳಿಸೋದು ಅನ್ನೋದನ್ನ ನೋಡೋಣ. ಕಲೆಕ್ಟ್ ಆಲ್ ಮಟೀರಿಯಲ್ ರಿಕ್ವೈರ್ಡ್ ವೈಲ್ ಕುಕಿಂಗ್ ಇನ್ ಒನ್ ಪ್ಲೇಸ್ ಬಿಫೋರ್ ಸ್ವಿಚಿಂಗ್ ಆನ್ ದಿ ಗ್ಯಾಸ್. ಸೊ ಹಾಗಾದ್ರೆ ನಾವೀಗ LPG ಇಟ್ ಇಸ್ ಆಲ್ಸೋ ಫ್ಯೂಲ್ ವಿಚ್ ವಿ ಹ್ಯಾವ್ ಟು ಕನ್ಸರ್ವ್. ಸೊ ಇಲ್ಲಿ ಕನ್ಸರ್ವ್ ಮಾಡ್ಬೇಕಾದ್ರೆ ನಾವೇನ್ ಮಾಡಬೇಕು, ಎಲ್ಲ ಸಾಮಾನುಗಳನ್ನ ಒಂದೇ ಕಡೆ ತಗೊಂಡಾಗ ಇಟ್ಟುಕೊಂಡು ಸೊ ಅದನ್ನ ಕಡಿಮೆ ಸಮಯದಲ್ಲಿ ಆಹಾರವನ್ನು ಉತ್ಪಾದನೆ ಮಾಡೋದ್ರಿಂದ ಗ್ಯಾಸ್ ಅನ್ನ ಉಳಿಸಬಹುದು. ಮತ್ತೆ ಚೆಕ್ ದಿ ಪ್ರೆಷರ್ ಆಫ್ ಟೈರ್ಸ್ ರೆಗ್ಯುಲರ್ಲಿ. ಸೊ ಇದು ಗಾಡಿ ಹತ್ತಕ್ಕಂತ ಪ್ರೆಷರ್ ಅನ್ನ ನಾವು ಟೈರ್ಸ್ ನ ರೆಗ್ಯುಲರ್ಲಿ ಚೆಕ್ ಮಾಡಬೇಕು. ಚೂಸ್ ವಾಕಿಂಗ್ ಓವರ್ ಯೂಸಿಂಗ್ ಕಾರ್ಸ್ ಅಂಡ್ ಮೋಟರ್ ಬಸ್. ಸೊ ಕಡಿಮೆ ಅಂತರದಲ್ಲಿರ್ತಕ್ಕಂಥ ಜಾಗಗಳಿಗೆ ನಾವು ಬೈಸಿಕಲ್ ಅಥವಾ ನಡೆಯೋದ್ರ ಮೂಲಕ ಹೋಗ್ಬೇಕು. ಸೊ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಫಾರ್ ಟ್ರಾವೆಲಿಂಗ್ ಇನ್ಸ್ಟೆಡ್ ಆಫ್ ಪ್ರೈವೇಟ್ ವೆಹಿಕಲ್ಸ್. ಸೊ ಇಲ್ಲಿ ಬಸ್ಗಳನ್ನ ಅದನ್ನ ಯೂಸ್ ಮಾಡಿದ್ರೆ ಒಂದೇ ವಾಹನದಲ್ಲಿ ಅನೇಕ ಜನಗಳು ಟ್ರಾನ್ಸ್ಪೋರ್ಟ್ ಮಾಡೋದ್ರಿಂದ ಒಂದೇ ಫ್ಯೂಲ್ ನಲ್ಲಿ ಹೆಚ್ಚಿಗೆ ಜನ ಹೋಗ್ತಾರೆ. ಸೊ ಇಲ್ಲಿ ಅನೇಕ ಗಾಡಿಗಳು ಹೋಗೋ ಕಡಿಮೆಯಾಗಿ ವಾತಾವರಣದಲ್ಲಿ ಪೊಲ್ಯೂಷನ್ ಕಡಿಮೆ ಆಗ್ತದೆ. ಓಕೆ, ನೆಕ್ಸ್ಟ್ ಕಂಬಷನ್ ಅಂಡ್ ಫ್ಲೇಮ್ ನ ನೋಟ್ಸ್ ಮುಗಿದಿದೆ. ಈಗ NCERT ನ ಎಕ್ಸರ್ಸೈಸ್ ಕ್ವಶನ್ ಅಂಡ್ ಆನ್ಸರ್ಗೆ ಸಂಬಂಧಿಸಿದಂತೆ ಕ್ವಶನ್ ಅಂಡ್ ಆನ್ಸರ್ ನ ಚರ್ಚಿಸೋಣ. ಸೊ ಕ್ವಶನ್ ನಂಬರ್ 1, ಲಿಸ್ಟ್ ಕಂಡೀಷನ್ಸ್ ಅಂಡರ್ ವಿಚ್ ಕಂಬಷನ್ ಕ್ಯಾನ್ ಟೇಕ್ ಪ್ಲೇಸ್. ಸೊ ಯಾವ ಕಂಡೀಷನ್ ಅಲ್ಲಿ ನಾವು ಕಂಬಷನ್ ನ ಪ್ರೊಸೆಸ್ ಮಾಡಬಹುದು ಅಂದ್ರೆ ಫ್ಯೂಲ್ ಈಸ್ ರಿಕ್ವೈರ್ಡ್. ಸೊ ಫ್ಯೂಲ್ ಇದು ರಿಕ್ವೈರ್ ಆಗಿರ್ತದೆ. ಏರ್ ಆಕ್ಸಿಜನ್ ಈಸ್ ನೆಸಸರಿ. ಸೊ ಆಕ್ಸಿಜನ್ ಅಥವಾ ಏರ್ ಏನಿದೆ ಇಟ್ಸ್ ನೆಸಸರಿ ಟು ಕಂಬಷನ್ process. Ignition temperature is required. So ignition temperature also required. Question number 2, fill in the blanks. So ಇಲ್ಲಿ ಏನ ನೋಡೋಣ.
Burning of wood and coal causes pollution. So ಇದೇನಿದೆ ಆನ್ಸರ್ pollution of air. B, a liquid fuel used in homes is liquid petroleum gas. It's a LPG. So C, fuel must be heated its common its ignition temperature before it start burning. So illide ignition temperature is fill in the blanks. Fire produced by oil cannot be controlled by water because water ಏನಿರ್ತದೆ it's heavier than ಆಯಿಲ್, ಸೊ ಇಟ್ಸ್ ಸಿಂಕ್ ಆಗಿಬಿಡ್ತದೆ. ಸೊ ಮೇಲ್ಗಡೆ ಆಯಿಲ್ ಇರೋದ್ರಿಂದ ಫೈರ್ನ ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ. ಕ್ವಶನ್ ನಂಬರ್ 3, ಎಕ್ಸ್ಪ್ಲೇನ್ ಹೌ ಯೂಸ್ CNG automobiles has reduced pollution in our cities. So CNG is a small amounts of harmful products like which CNG compressed natural gas ಏನಿದೆ it produces very small amount of harmful products like sulfur dioxide, oxide and nitrogen. So CNG is cleaner fuel as compared to the diesel and petrol. Question number 4, compare LPG and wood as a fuel. So okay, ಇಲ್ಲಿ ಕಂಪೇರ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಕಂಪೇರ್ ಅಲ್ಲಿ ಪ್ರಾಪರ್ಟೀಸ್ ಅನ್ನ ನೋಡೋಣ. ಫಸ್ಟ್ LPG ಪ್ರೊಡ್ಯೂಸಸ್ ಮೋರ್ ಎನರ್ಜಿ, ಸೊ ಪ್ರೊಡ್ಯೂಸಸ್ ಲೆಸ್ ಎನರ್ಜಿ. ಸೊ ಪೊಲ್ಯೂಷನ್ ಅಲ್ಲಿ LPG ಲೆಸ್ ಪೊಲ್ಯೂಷನ್ ಮಾಡ್ತದೆ, ವುಡ್ ಮೋರ್ ಪೊಲ್ಯೂಷನ್ ಮಾಡ್ತದೆ. LPG ಲೀವ್ ನೋ ರೆಸಿಡ್ಯೂ ಬಟ್ ಇಸ್ ವುಡ್ ರೆಸಿಡ್ಯೂನ ಲೀವ್ ಮಾಡ್ತದೆ. ಈಸಿ ಟು ಸ್ಟೋರ್ ಅಂಡ್ ಟ್ರಾನ್ಸ್ಪೋರ್ಟ್, ನೀಡ್ ಟು ಮೋರ್ space to transport. Question number 5, give reasons. Okay, water is not used to control fires involving electrical equipment. ಯಾಕಂದ್ರೆ because of water is a electrical conductor. So water is controls involving electric because it may have conductors to harm those trying to douse the fire ಅಂತ ಹೇಳ್ತಾರೆ. So LPG is a better domestic fuel than wood. Okay, LPG is more compared to the wood as it's readily available and it's cheap. readily available ಇರ್ತದೆ ಮತ್ತೆ cheap ಇರ್ತದೆ. It burns early in the air at moderate rate and produces large amount of heat. It does not leave behind any undesirable substances. So LPG ಏನು ಮಾಡ್ತದೆ, ಯಾವುದೇ ರೀತಿಯ ರೆಸಿಡ್ಯೂ undesirable substance ಅನ್ನ ಉಳಿಸೋದಿಲ್ಲ. So paper by itself catches fire easily whereas a piece of paper wrapped around aluminum. So question ನೋಡೋಣ ಫಸ್ಟ್. So ಇದರಲ್ಲಿ paper by itself catches fire easily whereas piece of paper wrapped around an aluminum pipe does not. So ಇಲ್ಲಿ ಖಾಲಿ ಇರ್ತಕ್ಕಂಥ ಪೈಪ್ ಏನಿದೆ ಇಟ್ಸ್ ವೆರಿ ಈಸಿಲಿ ಫೈರ್ನ ಕ್ಯಾಚ್ ಮಾಡ್ತದೆ, ಬಟ್ ಅಲ್ಯೂಮಿನಿಯಂ ಸುತ್ತಿರ್ತಕ್ಕಂಥ ಪೈಪ್ಗಳೇ ಏನಿದಾವೆ ಇಟ್ಸ್ ಡಸ್ ನಾಟ್ ಈಸಿಲಿ. ಸೊ ಯಾಕಂದ್ರೆ ಪೇಪರ್ ಬೈ ಇಟ್ ಸೆಲ್ಫ್ ಕ್ಯಾಚ್ ಫೈರ್ ಈಸಿಲಿ ವೇರ್ ಅ ಪೀಸ್ ಆಫ್ ಪೇಪರ್ ರ್ಯಾಪ್ಡ್ ಅರೌಂಡ್ ಆನ್ ಅಲ್ಯೂಮಿನಿಯಂ ಪೈಪ್ ಡಸ್ ನಾಟ್ ಬಿಕಾಸ್ ದ ಇಗ್ನಿಷನ್ ಟೆಂಪರೇಚರ್ ಆಫ್ ಪೇಪರ್ ಈಸ್ ಲೋ. ಸೊ ಇಲ್ಲಿ ಇಗ್ನಿಷನ್ ಟೆಂಪರೇಚರ್ ಏನಿದೆ ಇಟ್ಸ್ ಲೋ ಕಂಪೇರ್ಡ್ ಟು ದಿ ಪೇಪರ್ ರ್ಯಾಪ್ಡ್ ಅರೌಂಡ್ ದಿ ಅಲ್ಯೂಮಿನಿಯಂ ಪೈಪ್. ಸೊ ಆದ್ದರಿಂದ ಇದು ಬೇಗನೆ ಇಗ್ನಿಷನ್ ಟೆಂಪರೇಚರ್ ಇಸ್ ದಿ ಮೇನ್ ರೀಸನ್. Really, ignition temperature is the main reason. Okay, question number 6, make a label diagram of candle flame. So ನಾವು ಇಲ್ಲಿ ಫ್ಲೇಮ್ ನ ಡಯಾಗ್ರಾಮ್ ಅನ್ನು ನೋಡಬಹುದು. hottest bomb moderately hot ಇದೆ, ಇಲ್ಲಿ ಕೆಳಗಡೆ middle zone partial combustion. So it's a diagram of flame. question number 7 ನೋಡೋಣ. Name the unit in which the calorific value of fuel is expressed. Okay, calorific value ಏನಿದೆ, the calorific value of a fuel is expressed in a unit called kilojoule per kg. Question number 8, explain how CO2 is able to control fire. CO2 is being heavier than oxygen. So ಇದು ಆಕ್ಸಿಜನ್ ಗಿಂತ ಕಾರ್ಬನ್ ಡೈಆಕ್ಸೈಡ್ ಇಂದ ಇಟ್ಸ್ ಹೆವಿ, ಇಟ್ಸ್ ಕವರ್ಸ್ ಲೈಕ್ ಎ ಬ್ಲಾಂಕೆಟ್. ಸೊ ಅದ್ರ ಮೇಲೆ ಬಿದ್ದ ತಕ್ಷಣ ಇದು ಬ್ಲಾಂಕೆಟ್ ಆಗಿ ಹೊದಿಕೆ ರೀತಿಯ ವರ್ಕ್ ಮಾಡಿ ಆಕ್ಸಿಜನ್ ಮತ್ತೆ ಫೈರಿಗೆ ಬೇಗನೆ ಇಂಟರಾಕ್ಟ್ ಮಾಡೋಲಿ ಕಡಿತ ಮಾಡುತ್ತೆ. ಸೊ ಇಟ್ಸ್ ಸಿನ್ಸ್ ದಿ ಕಾಂಟ್ಯಾಕ್ಟ್ ಬಿಟ್ವೀನ್ ಫ್ಯೂಲ್ ಅಂಡ್ ಆಕ್ಸಿಜನ್ ಕಟ್ ಆಫ್ ದ ಫೈರ್ ಇಸ್ ಕಂಟ್ರೋಲ್ಡ್. ಕ್ವಶನ್ ನಂಬರ್ 9, ಇಟ್ ಈಸ್ ಡಿಫಿಕಲ್ಟ್ ಟು ಬರ್ನ್ ಅ ಹೀಪ್ ಆಫ್ ಗ್ರೀನ್ ಲೀವ್ಸ್ ಬಟ್ ಡ್ರೈ ಲೀವ್ಸ್ ಕ್ಯಾಚಸ್ ಫೈರ್. ಎಕ್ಸ್ಪ್ಲೇನ್ ಬಿಕಾಸ್ ignition temperature of green leaves is higher than the dry leaves. So dry leaves catches easily. Okay, question number 10, which okay, question number 10, which zone of the question number 10, which zone of the flame does a goldsmith use for melting gold, silver and why? Because goldsmith uses outermost zone because it's very hot. So because it's very hottest zone, complete combustion of the flame.
Question number 1. It is an experiment of 4.5 kg fuse completely burned. The heat produced was measured by 18,000 kilojoule. Calculate the calorific value. So ಇಲ್ಲಿ calorific value ನ ಯಾವ ರೀತಿ ಮಾಡ್ತಾರೆ ಅಂದ್ರೆ heat produced divided by mass fuel. So ಇಲ್ಲಿ 1,80,000 ಏನಿದೆ, it is a heat produced and 4 kg is a fuel. So it's divided by ಮಾಡಿದಾಗ 40,000 kilojoule is a calorific value. Question number 12. Can the process of rusting be called combustion? Discuss. No, as rusting is very slow process as compared to the combustion, and the heat evolved of combustion is much more than rusting. So rusting can take place at the room temperature, but combustion need an ignition temperature. So it is a different from rusting and combustion, because of rusting can take place at the room temperature, but combustion is it's need an ignition temperature, and it's slow process and it is a very fast process. Question number 13. Question number 13 ಅಲ್ಲಿ ಏನಿದೆ, Abhida and Ramesh were doing an experiment in which water was to be heated in a beaker. Abhida kept a beaker near the wick, the yellow part of the candle flame. Ramesh kept the beaker in the outermost part of the flame, whose water will get heated in a shorter time. So ಇಲ್ಲಿ outermost part ನಲ್ಲಿ ಯಾರು ಇಟ್ಟಿದ್ದಾರೆ ಅವ್ರದ್ದು ಬೇಗನೆ ಹೀಟ್ ಆಗುತ್ತೆ, because of outermost part of the flame is hottest one. The Rakesh will water get will be heated shortest time.